ತುಳಸಿ ಹುಡುಗಿಯ ನಮ್ಮ ಶಾಲೆಯಲ್ಲಿ ಸರಿ 10ನೇ ತರಗತಿ ಓದ್ತಾ ಇದೆಯಾ. ನಮ್ಮ ಶಾಲೆಯ ಫಲಿತಾಂಶ ಸುಧಾರಿಸುವುದು ಜೊತೆಗೆ ನಿಮ್ಮ ವೈಯಕ್ತಿಕ ಫಲಿತಾಂಶವನ್ನು ಸುಧಾರಿಸಲು ಕೂಡ ನಾನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇಬ್ಬರೂ ಸಹ ನಿಮ್ಮ ಮನೆ ಭೇಟಿ ಬಂದಿದ್ದೇವೆ. ಈ ದಿಸೆಯಲ್ಲಿ SSLC ವಿದ್ಯಾರ್ಥಿ ಆಗಿರ್ತಕ್ಕಂಥ ನೀನು ಹೆಚ್ಚು ಮಾರ್ಕು ಪಡೀಲಿಕ್ಕೆ ಎಷ್ಟು ಶ್ರಮ ಪಡಬೇಕು, ನಿನ್ನ ಅಭಿಪ್ರಾಯ ತಿಳಿಸ್ಬೋದಾ? ಸರ್, ದಿನ ಬೆಳಗ್ಗೆ ನಮ್ಮ ಸ್ಕೂಲಲ್ಲಿ ಏನು ಮಾಡಿರ್ತಾರೆ ಸರ್, ಅವತ್ತೇ ಓದ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಶ್ರಮ ಇರ್ತದೆ ಸರ್. ಮತ್ತು ದಿನ ನಾವು ಜಾಸ್ತಿ ರಾತ್ರಿಯಿಂದ ಬೆಳಗ್ಗೆ ಓದೋದಕ್ಕಿಂತ ಟೈಮ್ ಟೇಬಲ್ ಪ್ರಕಾರದಿಂದ ಓದಿದರೆ ನಾವು ಕರೆಕ್ಟ್ ಯಾವ ದಿನ ಏನೇನು ಮಾಡಿರ್ತಾರೆ ಅವ್ರು ಓದಿ ಶ್ರಮ ಪಡ್ತೀವಿ ಸರ್. ಬೆಳಗ್ಗೆ 2 ತಾಸು ಅಂದರೆ ಸಾಯಂಕಾಲ 2 ತಾಸು ಸರ್. ಎಕ್ಸಾಮ್ ಹತ್ರ ಬಂದಂಗೆಲ್ಲ ಜಾಸ್ತಿ ಶ್ರಮ ಪಡ್ಬೇಕು ಸರ್. ಈಗ SSLC ಫಲಿತಾಂಶ ಸುಧಾರಿಸಲಿಕ್ಕೆ ನಾನು ನಿಮ್ಮ ಮನೆಗೆ ಎರಡನೇ ಬಾರಿ ಭೇಟಿ ಕೊಡ್ತಾ ಇದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯ ಸರ್? ನೀವು ಬಂದು ಕೊಡ್ತಾಗಿಂದ ನನಗೆ ಪ್ರೋತ್ಸಾಹ ಜಾಸ್ತಿ ಆಗ್ತದೆ ಸರ್. ಮತ್ತು ನನಗೂ ನಮ್ಮ ಸ್ಕೂಲಿಗೆ ಕೀರ್ತಿ ತರ್ಬೇಕಂತೇಳಿ ನೀವು ಇಷ್ಟೆಲ್ಲ ನಮ್ಗೆ ಪ್ರೋತ್ಸಾಹ ಮಾಡ್ತಿದ್ದೆ. ನಮ್ಮ ಸ್ಕೂಲಿಗೂ ನಾನು ಕೀರ್ತಿ ತರಬೇಕಂತೇಳಿ ನಾನು ಹೆಚ್ಚು ಪ್ರಯತ್ನ ಪಡ್ತೀನಿ ಸರ್. SSLC ಫಲಿತಾಂಶ ಸುಧಾರಿಸಲಿಕ್ಕೆ ನಮ್ಮದೇ ಆಗ್ತಕ್ಕಂಥ ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಯಾವ್ಯಾವ ಕಾರ್ಯಕ್ರಮ ನಿಮಗೆ ತುಂಬ ಇಷ್ಟ ಅನಿಸ್ತದೆ? ಅಂದರೆ ಎಲ್ಲ ಕಾರ್ಯಕ್ರಮ ಇಷ್ಟ ಆಗೋದು ಸರ್. ಒಂದು ವಿಜ್ಞಾನ ಹಬ್ಬ ಆಗಿರ್ಬೋದು ಸರ್, ಮತ್ತು ಅವರು ಹಂಪಿ ಟೈಮ್ಸಿಂದ ಮಾಡಿರ್ತಕ್ಕಂಥ ಶನಿವಾರ ಅದು ಪ್ರೋಗ್ರಾಮ್ಗಳು ಇರ್ತಾವಲ್ಲ ಸರ್, ಎಲ್ಲ ಕಾರ್ಯಕ್ರಮದಿಂದ ನಮಗೆ ಒಂದೊಂದು ಎಲ್ಲ ಇದು ಒಳ್ಳೆಯದೇ ಆಗಿತ್ತು ಸರ್. ಅಂದರೆ ಅದರಿಂದ ಒಂದು ನಮಗೆ ಅದು ಸಿಕ್ತೆ. ಅಂದರೆ ಯಾವುದನ್ನ ಒಂದು ಕಾರ್ಯಕ್ರಮ ಆಗಿರಲಿ ಸರ್, ನಮಗೆ ಒಳ್ಳೆಯ ಥರನೇ ಆಗಿದೆ ಸರ್. ಹಾಂ ಮಿಸ್, ಮಾರ್ನಿಂಗ್ ಕ್ಲಾಸ್ ಎಲ್ಲ ಮಿಸ್ಗಳು ಕರೆಕ್ಟ್ 5 ಗಂಟೆಗೆ ಅಂದರೆ 5 ಗಂಟೆಗೆ ಅವ್ರಿಗಿಂತ ಮುಂಚೆ ಎದ್ದಿರ್ತೀವಿ ಸರ್. ಮತ್ತೆ ಮಿಸ್ಸಿಗೆ ಫೋನ್ ರಿಸೀವ್ ಮಾಡೋಕೆ ಎದ್ದು ನಾವು ಓದ್ಕೊಂತಿರ್ತೀವಿ ಸರ್. ಮತ್ತು ಸಾಯಂಕಾಲ ಕೂಡ ಗ್ರೂಪ್ ಸ್ಟಡಿ ಮಾಡ್ತಿರ್ತಾರಲ್ಲ ಸರ್, ಅವಾಗ ಕೂಡ ಅಲ್ಲಿ ಕೂಡ ಓದ್ತಿರ್ತೀವಿ ಸರ್. ಈಗ ಅರಳುವ ನಕ್ಷತ್ರ ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ. ಅದರಿಂದ ಫುಲ್ ಇನ್ಸ್ಪೈರ್ ಸರ್. 1 ಮಾರ್ಕ್ಸ್ ಕೂಡ ನಾವು ಕಮ್ಮಿ ಪಡಬಾರ್ದು, ಇವ್ರಕ್ಕಿಂತ ಕಮ್ಮಿ ನಾನೇ ಫಸ್ಟ್ ಇರ್ಬೇಕನ್ನೋದು ನಮಗೆ ಭಾಳ ಒಂಥರ ಛಲ ಬರ್ತದೆ ಸರ್. ಒಂದ್ಸತಿ FF4 ಏನಾದರೂ ಕಮ್ಮಿ ಬಂದ್ಬಿಟ್ರೆ ಸರ್, ನೆಕ್ಸ್ಟ್ ಟೈಮ್ ಫುಲ್ SA1 ನಾವು ಫುಲ್ ಎಫೆಕ್ಟ್ ಆಗ್ಬೇಕಂತ ಅದೊಂದು ಛಲ ಭಾಳ ಬರ್ತದೆ ಸರ್. ಅದರಿಂದ ಫುಲ್ ಯಾವಾಗ ನಾವು FA1 ಇಂದ ಹಿಡಿದು ಸರ್ ಲಾಸ್ಟ್ ರಾಜ್ಯ ಮಟ್ಟದ ಮಟ್ಟ ಕೂಡ ಹಾಕಿರಿ ಸರ್. ನೀವು ಅದನ್ನು ಇದು ನಿಮಗೆ ತುಂಬ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗ್ಬೋದು, ಎಲ್ಲ ಶಿಕ್ಷಕರಾಗಲಿ ಅವರು ಹಲವಾರು ರೀತಿಯ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ವರ್ಷದ ಹೆಚ್ಚಿನ ಕಾರ್ಯಗಳಲ್ಲಿ ಭಾಗವಹಿಸ್ತಿದ್ದಾರೆ. ಅದರ ನಿಮ್ಮ ಅಭಿಪ್ರಾಯ? ಮುಖ್ಯೋಪಾಧ್ಯಾಯರಾಗಲಿ ಅಥವಾ ಎಲ್ಲ ಶಿಕ್ಷಕರಾಗಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಈ ವರ್ಷ ಮಾಡ್ತಾ ಇದ್ದೀವಿ ನಾವು. ಹೌದು ಸರ್. ಅದಕ್ಕೆ ನಿಮ್ಮ ಅಭಿಪ್ರಾಯ? ಹ್ಞೂ ಸರ್, ಸ್ಟಾರ್ಟಿಂಗಿಂದನೇ ಜೂನಿಂದಾನೇ ಭಾಳ ಹೆಚ್ಚು ಶ್ರಮ ಪಟ್ಟರು ಸರ್. ನಮ್ಮ ಮಿಸ್ ಬೆಳಗ್ಗೆಯಿಂದ ಅದು ಮಾರ್ನಿಂಗ್ ಕ್ಲಾಸನ್ನಾಗಲಿ ಇದು ಮತ್ತು ಗ್ರೂಪ್ ಸ್ಟಡಿ ಆಗಲಿ ಸರ್, ಮಧ್ಯೆ ಎಲ್ಲಿ ನಮಗೆ ಬ್ರೇಕೇ ಕೊಟ್ಟಿಲ್ಲ ಸರ್. ಫುಲ್ಲು ನಮಗೆ ಓದೋದ್ರೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಸರ್. ಮತ್ತು ಪ್ರತಿಯೊಂದು ಕಾರ್ಯಕ್ರಮ ಆಗಲಿ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್. ನಮಗೆ ವಿಜ್ಞಾನದನಾಗಲಿ ಎದುರನಾಗಲಿ ನಮಗೆ ಒಂಥರ ಮಾಡೋ ರೀತಿಯಾಗಿ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ಸರ್. 15 ದಿವಸಕ್ಕೆ ಪರೀಕ್ಷೆ ಮಾಡಿದೀವಲ್ಲ, ಅದರಿಂದ ಏನಾದ್ರು ನಿಮ್ಗೆ ಈಗ ರಾಜ್ಯ ಮಟ್ಟದ ಪರೀಕ್ಷೆ ಬರೀಲಿಕ್ಕೆ ಆಮೇಲೆ ಸರಣಿ ಪರೀಕ್ಷೆಯನ್ನು ಬರೀಲಿಕ್ಕೆ ಏನಾದ್ರು ಹೆಲ್ಪ್ ಆಯ್ತಾ? ಹ್ಞೂ ಮಿಸ್, ಅದು 15 ದಿವಸ ಬೈ ಮಂತ್ಲಿ ಟೆಸ್ಟ್ ಮಾಡಿದಲ್ಲ ಮಿಸ್. ಅಂದ್ರೆ ಏನು ಗ್ಯಾಪ್ ಇದ್ದಿದ್ದಿಲ್ಲ ಮಿಸ್. FA1 ಆದ್ಮೇಲೆ FA2 ಆದ್ಮೇಲೆ ಅಂದ್ರೆ ನಮಗೆ ಏನು ಎಲ್ಲವೂ ಎಕ್ಸಾಮ್ ಬರೀತಾ ಹೋದ್ಮೇಲೆ ಸರ್ ನಮಗೆ ಏನು ಎಂಟರ್ಟೈನ್ಮೆಂಟ್ ಇತ್ತು ಸರ್. ಬಟ್ ಅದೇ ಎಕ್ಸಾಮ್ ನಮಗೆ ಅದ್ರದೊಂದು ಗುರಿ ಹೇಳೋದಿತ್ತಲ್ಲ ಸರ್, ಅದ್ರ ಮೇಲೆ ನಮಗೆ ಜಾಸ್ತಿ ಕಾನ್ಸಂಟ್ರೇಷನ್ ಗುರಿ ಇದು ಜಾಸ್ತಿ ನಮಗೆ ಗಮನ ಬಂತು ಸರ್ ಅದು ಎಕ್ಸಾಮ್ ಬಗ್ಗೆ. ಅದು ಮತ್ತೆ ಅದು ಬೈ ಮಂತ್ಲಿಂದ ಕೂಡ ನಮ್ಗೆ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ಅದನ್ನು ತಿಳಿತು ಸರ್ ನಮಗೆ. ಹೊಸಪೇಟೆಯಲ್ಲಿ ನಮ್ಮ ಶಾಲೆಯಲ್ಲಿ ಬಹುಶಃ 6 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಅನುಕೂಲ ಆಗುತ್ತಾ ಇಲ್ಲ? ಯಾವ ರೀತಿ ಅನುಕೂಲ ಆಗ್ತದೆ ಅಂತ? ಅನುಕೂಲ ಆಗ್ತದೆ ಸರ್. ಒಂದು ಹ್ಯಾಂಡ್ ರೈಟಿಂಗ್ ಇಂದ ನಮ್ದು ಇದು ಮಾಡ್ಬೋದು ಸರ್. ಮತ್ತೆ ಪದೇ ಬರೆಯೋದ್ರಿಂದ ನಮಗೆ ಎಕ್ಸಾಮ್ ಅಲ್ಲಿ ಒಂದು ನೆನಪಾಗಿಲ್ಲ ಅಂದ್ರೆ ಕೂಡ ನಾವು ಬರ್ದಿದ್ದು ಕೂಡ ನೆನಪು ಮಾಡ್ಕೊಂತೀವಿ ಸರ್. ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಬಂದಿದ್ದು ಕೂಡ ಇವೇ ಬರ್ತಾವ ಅಂತ ಕೂಡ ನಮಗೆ ಗೊತ್ತಾಗಿ ಓದ್ಕೊಂತೀವಿ ಸರ್. ಮತ್ತೆ ಯಾವ್ಯಾವ ಸಬ್ಜೆಕ್ಟ್ ಇಂದ ಯಾವ್ಯಾವ ಬರ್ತಾವ ಅಂತಾನು ಗೊತ್ತಾಗ್ತದೆ ಸರ್. ಶಾಲೆಯಲ್ಲಿ ಸೌಲಭ್ಯಗಳು ಇದ್ದಾಗ ಆ ಸೌಲಭ್ಯಗಳ ಬಗ್ಗೆ ಏನಾದರೂ ಅಭಿಪ್ರಾಯ?
ಹ್ಞೂ ಸರ್, ಎಲ್ಲ ನೀರಿನ ಸೌಲಭ್ಯ ಐತಿ, ಶೌಚಾಲಯ ಸೌಲಭ್ಯ, ಮತ್ತೆ ಊಟದ ಸೌಲಭ್ಯ, ಅಡಿಗೆ ಮಾಡೋರು ಕೂಡ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಸರ್. ಹಾಲು ಹಾಕೋದು, ಚಕ್ಕೆ, ಬಾಳೆಹಣ್ಣು ಎಲ್ಲ ರೀತಿ ಸರ್. ನಮ್ಮ ಮನೆಯಾಗ ಊಟ ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿದಂತೂ ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ವಾರ ಪ್ರತಿ ವಾರ ಬೇರೆ ಬೇರೆ ಐಟಮ್ಸ್ ಬರ್ತದೆ ಸರ್. ಚಿಕ್ಕೆ ಮತ್ತೆ ಅವಲಕ್ಕಿ, ನಮ್ಮ ಫ್ರೆಂಡ್ ಜೊತೆಗೆ ಎಲ್ಲರೂ ಕುಂತು ನಾವು ಚೆನ್ನಾಗಿ ಊಟ ಮಾಡ್ತೀವಿ ಸರ್. ಎಲ್ಲ ಹೆಲ್ತಿ ಆಗಿರ್ತೈತಿ, ಮತ್ತೆ ಒಂಥರ ಬೇಸಿರ್ತದೆ ಸರ್. ಮನೆ ಊಟಕ್ಕಿಂತ ಅಲ್ಲಿ ಊಟನೇ ಭಾಳ ಇಷ್ಟ ಸರ್. ಬುತ್ತಿ ಬಾಕ್ಸೇ ತಗೊಂಡೋಗೋದು ಸರ್ ನಾವು ಗ್ರೂಪಲ್ಲಿ ಅಂತ ಚೆನ್ನಾಗಿರ್ತದೆ ಸರ್. ಮಿಸ್ಸುಗಳ ಊಟ ಮಾಡ್ತಾರೆ ಸರ್. ಸಾರು ಮಿಸ್ ಶನಿವಾರ ಬಂದ್ರೆ ಅದು ಸಾರು ಅಂದ್ರೆ ಪ್ರತಿ ಸರಿ ನಾವು ದಿನಾಲು ಮಾಡ್ತಿರ್ತಾರೆ ಸರ್. ಇನ್ನೂ ಏನ್ ಸೌಲಭ್ಯ ನಮ್ಮ ಶಾಲೆಗೆ ಬೇಕಂತ ನಿಮಗೆ ಅನ್ಸುತ್ತೆ? ಇನ್ನೂ ಏನ್ ಸೌಲಭ್ಯ ಇಲ್ಲ ಮಿಸ್. ಎಲ್ಲ ಫ್ಯಾನ್ ಐತಿ, ಲೈಟ್ ಐತಿ, ನೀರ ಎಲ್ಲ ಮಿಸ್, ಎಲ್ಲ ಸೌಲಭ್ಯ ಐತಿ. ಏನು ಬೇಡ ಮಿಸ್, ಎಲ್ಲ ಫುಲ್ ಸೌಲಭ್ಯ ಐತಿ ಮಿಸ್. ಏನಾದ್ರು ಸೌಲಭ್ಯಗಳಿದ್ರೂ ಮುಕ್ತವಾಗಿ ಹಂಚ್ಕೊಡ್ಬೋದು. ಯಾಕಂದ್ರೆ ಮುಂದೆ ನಮ್ಮ ಶಾಲೆಯಲ್ಲಿ ನಾವು ತರಬೇಕಂತ ಹಿಂಗಾಗಿರೋದು ಏನೋ ಸಣ್ಣ ಪುಟ್ಟ ಒಂದು ಕೊರತೆ ಇದ್ರೂ ಕೂಡ ಮುಂದೆ ನಿಮ್ಮ ತಂಗಿಯಂದಿರಿಗೆ, ಮುಂದೆ ಬರುವಂತ ವಿದ್ಯಾರ್ಥಿನಿಯರಿಗೆ ಯಾವುದು ಕೊರತೆ ಆಗ್ಬಾರ್ದು ಅಂತ ಅದಕ್ಕೆ ಎಲ್ಲ ಸೌಲಭ್ಯಗಳಿಗೆ ನಮ್ಮ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ಯಾವ ಅಭಿಪ್ರಾಯ, ಯಾವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅಂತ ನಾನು ಹೇಳಿದ್ದೀವಿ. ಇನ್ನೇನಾದ್ರು ಬದಲಾವಣೆ, ಯಾವುದಾದ್ರೂ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಯ ದೆಸೆಯಿಂದ ಅವ್ರ ಪರವಾಗಿ ಯಾವುದಾದ್ರು ಕಾರ್ಯಕ್ರಮಗಳು SSLC ಪರೀಕ್ಷಾ ಫಲಿತಾಂಶ ಸುಧಾರಿಸಲಿಕ್ಕೆ ಯಾವ ಕಾರ್ಯಕ್ರಮನ ತೆಗೆದುಕೊಂಡ್ರೆ ಒಳ್ಳೇದು ಅನಿಸ್ತದೆ ನಿಮಗೆ ವೈಯಕ್ತಿಕವಾಗಿ? ಸರ್, ಇಷ್ಟೆಲ್ಲ ಕಾರ್ಯಕ್ರಮ ಅವ ಸರ್. ಮತ್ತೆ ಹಂಪಿ ಟೈಮ್ಸ್ ಅವರು ಮೊನ್ನೆ ಬಂದು 2 ಸತಿ ಕಾರ್ಯಕ್ರಮ ತಗೊಂಡ್ರು ಸರ್. ಅದರಿಂದ ಇನ್ನ ಯಾವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಶಾಲೆಯಲ್ಲಿ ಸರ್, ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಕಾರ್ಯಕ್ರಮ ತಗೊಂಡ್ರು ಸರ್. ಸರಿ, ಈ ವರ್ಷ SSLC ಪರೀಕ್ಷೆ ಬರೀತಾ ಇದೆಯಾ? ನಿನ್ನ ಅಂತಿಮ ಗುರಿ ಏನು ಸರ್? ನನಗೆ ಅಂತಿಮ ಗುರಿ ಅಂದರೆ ನಮ್ಮ ಸ್ಕೂಲಾಗ ಇದು ಹೊಸ ಸ್ಕೂಲ್ ಬಂದಿತ್ತಲ್ಲ ಸರ್, ಅದು ಫಸ್ಟ್ ಬ್ಯಾಚ್ ನಮ್ಮದೇ ಸರ್. ಅದಕ್ಕೋಸ್ಕರ ನಂದೇನು ಗುರಿ ಅಂತಂದರೆ ನಮ್ಮ ಸ್ಕೂಲಾಗ ಫಸ್ಟ್ ಹೋದ ಸತಿ 97 ಬಂದಿತ್ತಲ್ಲ ಸರ್, ಈ ಸತಿ 100 ಮಾಡ್ಬೇಕಂತ ನಮ್ಮ ಮುಖ್ಯ ಗುರುಗಳಾಗ ನಮ್ದು ಫುಲ್ಲು ಆಸೆ ಐತೆ ಸರ್. ಅದಕ್ಕೆ ದಿನ ನಿಜ ಕಷ್ಟಪಡ್ತಿದ್ದೀನಿ ಸರ್ ನಾನು. ಓಕೆ, ನಿನ್ನ ವೈಯಕ್ತಿಕ ಅಂಕಗಳು ಅಥವಾ ಪರ್ಸೆಂಟೇಜ್ ಎಷ್ಟು ತೆಗಿಬೇಕಂತ ಅನ್ಕೊಂಡು? 625 ತೆಗಿಬೇಕಂತಲೇ ಗುರಿ ಇಟ್ಕೊಂಡಿನಿ ಸರ್. ಅಷ್ಟು ತೆಗಿದ ನಂತರ ನನಗೆ ಶ್ರಮ ಪಡ್ತೀನಿ ಸರ್ ನಾನು. ನಿನ್ನ ಸ್ಟಡಿ ಬಗ್ಗೆ, ನಿನ್ನ ಶಿಕ್ಷಣದ ಬಗ್ಗೆ ನಿಮ್ಮ ಪೋಷಕರ ಪಾತ್ರ ಏನು ಅಥವಾ ಸಹಕಾರ ಹೇಗಿದೆ? ಪೋಷಕರು ಸಪೋರ್ಟ್ ಮಾಡ್ತಾರೆ ಸರ್, ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾನು ದಿನಾಲು ಬೆಳಗ್ಗೆ ಟ್ಯೂಷನಾಗ ಓದ್ಕೊಂತೀನಿ ಸರ್. ಮತ್ತೆ ಮನೆಗೆ ಬಂದಮೇಲೆ ಕರೆಕ್ಟ್ 6 ಗಂಟೆ ಆದ್ಕೂಳೆ ಒಂದು ಅರ್ಧ ತಾಸು ರೆಸ್ಟ್ ತೊಗೊಂತೀನಿ ಸರ್. ಇನ್ನು 6 ಗಂಟೆ ಆದ್ಕೂಳೆ ನಮ್ಮ ಮಠ ಇತ್ತಲ್ಲ ಸರ್, ಅಲ್ಲಿ ಹೋಗಿ ಅಲ್ಲೇ ರೂಮ್ನಾಗ ಹೋಗಿ ಓದ್ಕೊಂತ ಕುಂದಿರ್ತೀನಿ ಸರ್. ದಿನಾಲು 3 ಸಬ್ಜೆಕ್ಟ್, ಬೆಳಗ್ಗೆ 3 ಸಬ್ಜೆಕ್ಟ್, ಬೆಳಗ್ಗೆ ಅಂದರೆ ಸರ್ ಮ್ಯಾಥ್ಸ್ ತೊಗೊಂತಾರಲ್ಲ ಸರ್, ಅಲ್ಲಿ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ಸರ್. ಮತ್ತೆ ಸಾಯಂಕಾಲ ಅಂದರೆ ಇಲ್ಲಿ ಬಂದು ಸೋಷಿಯಲ್, ಇಂಗ್ಲೀಷು ಯಾವ್ಯಾವ ನನಗೆ ಈಸಿ ಇರ್ತಾವೆ ಅವಾಗ ಓದ್ಕೊಂಬಿಟ್ಟು ಸರ್. ರಾತ್ರಿ ಅಂದರೆ ಸ್ವಲ್ಪ ಟಫ್ ಇರೋ ಓದ್ತೀನಿ ಸರ್. ಎಲ್ಲ ವಿಷಯಗಳಲ್ಲಿ ಕಠಿಣ ಅಂತ ಅನ್ಸೋದು ವಿಷಯ ಮಿಸ್ ಎಲ್ಲ ಓದ್ತೀನಿ ಮಿಸ್. ಆದರೆ ಮ್ಯಾಥ್ಸ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಮಿಸ್. ಆದರೆ ನನಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಂಗಿಲ್ಲ ಮಿಸ್. ಅದು ಮೇಲಿನ ಮೇಲೆ ಪುನಃ ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ನೆನಪಲ್ಲಿ ಉಳಿತಿರ್ತೀನಿ. ಅದಕ್ಕೆ ಕರೆಕ್ಟಾಗಿ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಆ ಥರ ಪ್ರಯತ್ನ ಮಾಡು. ನಿನ್ನ ಗುರಿ ಪ್ರಕಾರ ನೀನು 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡು ಬರ್ತೀವಿ ಅನ್ನುವಂಥ ಭರವಸೆ ನನಗಿದೆ. ಓಕೆ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ನಮಸ್ತೆ. ತುಳಸಿವರಿಗೆ ನಮ್ಮ ಶಾಲೆಯಲ್ಲಿ ಸರ್ 10ನೇ ತರಗತಿ ಓದ್ತಾರೆ. ಒಳ್ಳೆಯ ಮಾರ್ಕ್ಸ್ ತೆಗೆಯುವಂಥ ಒಂದು ಆದರ್ಶ ವಿದ್ಯಾರ್ಥಿಗಳು. ಈ ದಿಸೆಯಲ್ಲಿ ನಿಮ್ಮ ಮಗುವಿನ ಬಗ್ಗೆ ಆಗಲಿ ಅಥವಾ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಬಗ್ಗೆ ಆಗಲಿ ಅಥವಾ ಎಲ್ಲ ಶಿಕ್ಷಕರ ಬಗ್ಗೆ ಆಗಲಿ ಒಟ್ಟು ಶಾಲೆಯ ಬಗ್ಗೆ ನೀವು ಹೇಳ್ತಾ ಇದ್ದೀನಿ ಸರ್. ತುಂಬ ಒಳ್ಳೆ ಶಾಲೆ ಸರ್. ಹೇಳ್ಬೇಕಂದ್ರೆ ಯಾವ ಪ್ರೈವೇಟ್ ಸ್ಕೂಲ್ಸ್ನಲ್ಲಿ ಕೂಡ ಇಂಥ ಫೆಸಿಲಿಟಿಗಳು ಇಲ್ಲ ಸರ್. ಮತ್ತು ಎಲ್ಲ ಥರ ಎಫರ್ಟ್ಸ್ ನಮ್ಮ ಟೀಚರ್ಸ್, ಹೆಡ್ ಮಾಸ್ಟರ್ಸ್ ಎಲ್ಲರೂ ಎಫರ್ಟ್ಸ್ ಚೆನ್ನಾಗಿ ಹಾಕ್ತಾ ಇದ್ದಾರೆ ಸರ್. ಅದೇ ಥರ ನನ್ನ ಮಗಳು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾಳೆ ಸರ್. ಚೆನ್ನಾಗಿ ಓದ್ತಾ ಇದ್ದಾಳೆ, ಚೆನ್ನಾಗಿ ಮಾರ್ಕ್ಸ್ ತರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಬೇರೆ ಮಾತಿಲ್ಲ ಸರ್. ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಎಲ್ಲ ಎಕ್ಸಾಮ್ಸು, ಟೆಸ್ಟು ಮೇಲುಗಡೆ. ಮತ್ತು ಆ ಹುಡುಗಿ ಭಾಳ ಖುಷಿಯಾಗಿ ಇರ್ತಾಳೆ ಸರ್. ಮತ್ತು ಅದು ಬೇರೆ, ಇಲ್ಲಿ ಮನೆಯಾಗ ನಾನು ಒಂದು ಸರ್ತಿ ಲೇಟಾಗಿ ಅಡುಗೆ ಮಾಡ್ತೀನಿ, ಶಾಲೆಯಲ್ಲಿ ಊಟ ಮಾಡ್ತೀನಿ. ಪ್ರತಿ ಸಲ ಮನೆಗೆ ಊಟನೇ ಮಾಡೋಲ್ಲ ಸರ್, ಶಾಲೆಯಲ್ಲಿ ಊಟ ಮಾಡ್ತಾರೆ. ಪ್ರತಿಯೊಂದು ಸೌಲಭ್ಯ ನಾನು ಹೇಳ್ತಾ ಇರೋದು ಏನಂದರೆ ಪ್ರೈವೇಟ್ ಇದಕ್ಕಿಂತ ಶಾಲೆಗಿಂತ ನಮ್ಮ ಗೌರ್ಮೆಂಟ್ ಶಾಲೆಗೆ ಭಾಳ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಸ್ಟಡಿ ಬಗ್ಗೆ ಆ್ಯಕ್ಚುಲಿ ಪೋಷಕರು ನಮ್ಮ ಮಕ್ಕಳ ಬಗ್ಗೆ ಇತ್ತೀಚೆಗೆ ಕಾಳಜಿನೇ ತೋರಿಸ್ತಾ ಇಲ್ಲ.
ಗಮನ ಹರಿಸ್ತಾ ಇಲ್ಲ. ಆದರೆ ನಾನು ನೋಡಿದ ಪ್ರಕಾರ ನಮ್ಮ ಮನೆ ಭೇಟಿ ಬಂದಾಗ ನೋಡಿಕೊಂಡ ನಿಮ್ಮ ಅಕ್ಕನ ಮಗಳಿಗೆ ಅಕ್ಕನ ಬಗ್ಗೆನೇ ಆಗ್ಬೋದು ಅಥವಾ ಇವ್ರ ಬಗ್ಗೆನೇ ಆಗ್ಬೋದು ತುಂಬ ಕಾಳಜಿ ವಹಿಸ್ತಾ ಇದ್ದೀರಿ. ಹೌದು ಸರ್. ಆ್ಯಕ್ಚುಲಿ ಪೋಷಕರು ನಿಮ್ಮಂಗಿರ್ಬೇಕಂತ ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಿ? ಸರ್ ನಮಗೇನಿಲ್ಲ ಸರ್, ಮಕ್ಕಳು ಅವರು ಇಷ್ಟಪಟ್ಟು ಓದ್ಬೇಕು ಸರ್. ನಮ್ಮ ಎಫರ್ಟ್ಗಿಂತ ಅವ್ರ ಮನಸ್ಸಲ್ಲಿ ಬರಬೇಕು, ನಾನು ಚೆನ್ನಾಗಿ ಓದಬೇಕು, ನನ್ನ ಕಾಲಲ್ಲಿ ನಿಂದಿರಬೇಕು, ನಾನು ಒಂದು ಒಳ್ಳೆ ದೇಶಕ್ಕೆ ಪ್ರಜೆ ಆಗಬೇಕು ಅಂತೇಳಿ ಅವ್ರ ಮನಸ್ಸಿನಾಗ ಬರ್ಬೇಕು ಸರ್. ನಮ್ಮ ಎಫರ್ಟ್ಗಿಂತ ಅವರು ಮನಸ್ಸಿನಲ್ಲಿ ಬರ್ಬೇಕು. ಆ ಮನಸ್ಥಿತಿ ನನ್ನ ಮಕ್ಕಳಿಗಿದೆ ಅಂತ ನಾನು ಅನ್ಕೊಂತೀನಿ. ಮನಸ್ಸಿದ್ದರೆ ಮಾಡ್ತಾ ಹ್ಞೂ ಸರ್. ಥ್ಯಾಂಕ್ ಯು ಹೆಚ್ಚು. ನಿಮ್ಮ ಪೋಷಕರ ಹೀಗೆ ಸಪೋರ್ಟ್ ನಿಮ್ಮ ಮಕ್ಕಳ ಮೇಲೆ ಯಾವಾಗಲೂ ಸಪೋರ್ಟಿವ್ ಅವರಿಗೆ ನಾವು ಕೂಡ ಯಾವಾಗಲೂ ಸಹ ಇರ್ತೇವೆ. ನೀವೇ